ಆರೋಗ್ಯ ಇದ್ದರೆ ಎಲ್ಲವೂ ಇದೆ, ಆರೋಗ್ಯ ಇಲ್ಲದಿದ್ದರೆ ಏನಿದ್ದರೂ ಕೂಡ ಇಲ್ಲದಂತೆ. ಇವತ್ತು ನಾನು ಹೇಳುವುದು ಕೇವಲ ಒಂದು ಕಥೆ ಅಲ್ಲ, ನಮ್ಮ ಕಣ್ಣೆದುರು ನಡೆದಿರುವಂಥ ಒಂದು ನೈಜ ಘಟನೆ. ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ. ನನಗೊಂದು ಕುಟುಂಬ ಪರಿಚಯ ಇತ್ತು. ಅವರು ಶ್ರೀಮಂತರಲ್ಲ, ಆದರೆ 3 ಹೊತ್ತು ನೆಮ್ಮದಿಯಾಗಿ ಊಟ ಮಾಡಿ ಮಲಗುವಂಥ ಜೀವನವನ್ನು ಅವರು ರೂಪಿಸಿಕೊಂಡಿದ್ದರು. ತುಂಬ ಚೆನ್ನಾಗಿದ್ದರು, ಸಂತೋಷವಾಗಿದ್ದರು, ಲವಲವಿಕೆಯಿಂದ ಇದ್ದರು. ಆ ಮನೆಯಲ್ಲಿ ಏನು ಇಲ್ಲ ಅನ್ನೋ ಕೊರತೆ ಕೂಡ ಅವರಲ್ಲಿ ಇರಲಿಲ್ಲ. ಆದರೆ ಒಂದು ದಿನ ಏನಾಗುತ್ತೆ ಅಂದರೆ, ಅವ್ರ ಕುಟುಂಬದಲ್ಲೊಬ್ಬರಿಗೆ ಆರೋಗ್ಯ ಸಮಸ್ಯೆ ಎದುರಾಗುತ್ತೆ. ಒಂದು ಸಣ್ಣ ಆರೋಗ್ಯ ಸಮಸ್ಯೆ. ಅದನ್ನು ಅವರು ಬಿಡು ಇದೇನು ಸಣ್ಣ ಸಮಸ್ಯೆ ಅಂತೇಳಿ ಭಾವಿಸ್ಕೊಂಡು ಸಣ್ಣ ಪುಟ್ಟ ಒಂದು ಟ್ರೀಟ್ಮೆಂಟ್ ತಗೊಂಡು ಹಾಗೆ ಇದ್ದರು. ಅದು ಡೇ ಬೈ ಡೇ ಏನಾಗ್ತಾ ಹೋಗುತ್ತೆ ಅಂದರೆ ದೊಡ್ಡದಾಗ್ತಾ ಹೋಗುತ್ತೆ. ಅವರು ಟ್ರೀಟ್ಮೆಂಟ್ ತಗೊಳ್ತಾ ಇರ್ತಾರೆ, ಒಂದು ಚಿಕ್ಕ ಸಮಸ್ಯೆ ಅಂತ ಹೇಳ್ಬಿಟ್ಟು ಟ್ರೀಟ್ಮೆಂಟ್ ತಗೊಳ್ತಾ ಇರ್ತಾರೆ. ಬಟ್ ಏನಪ್ಪ ಅಂದರೆ ಅದು ಡೇ ಬೈ ಡೇ ಜಾಸ್ತಿ ಆಗ್ತಾ ಹೋಗುತ್ತೆ. ಆವಾಗ ಅವರು ಸ್ವಲ್ಪ ಗಾಬರಿ ಆಗ್ಬಿಟ್ಟು ಬೇರೆ ಡಾಕ್ಟರ್ ಹತ್ರ ಹೋಗಿ ಟ್ರೀಟ್ಮೆಂಟ್ ಆಗಿರ್ಬೋದು ಅಥವಾ ಇನ್ನೇನು ಲ್ಯಾಬ್ ಟೆಸ್ಟ್ಗಳಾಗಿ ಮಾಡಿಸ್ತಾ ಇರ್ತಾರೆ, ಜೊತೆಗೆ ಸರ್ಜರಿ ಕೂಡ ಮಾಡಿಸ್ತಾ ಇರ್ತಾರೆ. ಇದು ಡೇ ಬೈ ಡೇ ಜಾಸ್ತಿ ಆಗ್ತಾ ಹೋಗುತ್ತೆ. ಅವರಿಗೆ ಹಣಕಾಸಿನ ಕೊರತೆ ಕೂಡ ಎದುರಾಗುತ್ತೆ. ಜೊತೆಗೆ ಅವರಿಗೆ ಈ ಆರೋಗ್ಯ ಸಮಸ್ಯೆ ಜಾಸ್ತಿ ಉಲ್ಬಣ ಆಗ್ತಾ ಹೋಗುತ್ತೆ. ಜೊತೆಗೆ ಆರ್ಥಿಕ ಸಮಸ್ಯೆ ಕೂಡ ಹೆಚ್ಚಾಗ್ತಾ ಹೋಗುತ್ತೆ. ಅವರು ಇರುವಂಥ ಪ್ರಾಪರ್ಟಿಯನ್ನು ಮಾರಾಟ ಮಾಡ್ತಾರೆ, ಕೆಲವೊಂದು ಸಾಲಗಳನ್ನ ಮಾಡ್ತಾರೆ. ಸಾಲ ಕೂಡ ಡೇ ಬೈ ಡೇ ಜಾಸ್ತಿ ಆಗ್ತಾ ಹೋಗುತ್ತೆ. ಬಟ್ ದೇವ್ರ ಇಚ್ಛೆ ಬೇರೆ ಇತ್ತು ಅನಿಸುತ್ತೆ. ಏನಾಗುತ್ತೆ ಅಂದರೆ, ಆ ವ್ಯಕ್ತಿ ಅಂದು ಆರಂಭಿಕವಾಗಿ ಕಾಣಿಸಿಕೊಂಡ ಆರೋಗ್ಯ ಸಮಸ್ಯೆಯಿಂದ ಅವ್ರು ಏನು ಮಾಡಿದ್ರು ಅಂದರೆ, ಅದನ್ನು ಅವತ್ತು ನೆಗ್ಲೆಕ್ಟ್ ಮಾಡಿದರು. ಬಟ್ ಅದು ಮುಂದೆ ದೊಡ್ಡದಾಗ್ತಾ ಹೋಗುತ್ತೆ. ಅದರಿಂದ ಅವರು ನಿಧಾನ ಕೂಡ ಆಗ್ತಾರೆ. ಆದರೆ ಆ ಕುಟುಂಬ ಏನಾಗುತ್ತೆ ಅಂದರೆ, ಆರ್ಥಿಕವಾಗಿ ತುಂಬ ಸಂಕಷ್ಟಕ್ಕೆ ಸಿಲುಕಿ ಸಾಲ ಮಾಡಿ ಇವತ್ತು ನೆಮ್ಮದಿ ಇಲ್ಲದೆ ಜೀವನವನ್ನು ಸಾಗಿಸ್ತಾ ಇದ್ದಾರೆ. ಯಾವುದೇ ಆಸ್ತಿ ಕೂಡ ಇಲ್ಲ. ಬಟ್ ಅವತ್ತು ನೆಮ್ಮದಿಯಾಗಿದ್ದರು. ಇವತ್ತು ಅವರು ಕುಟುಂಬದಲ್ಲಿ ನಗು ಇಲ್ಲ, ನೆಮ್ಮದಿ ಇಲ್ಲ, ಕುಟುಂಬ ಕಣ್ಣೀರಿನಲ್ಲಿ ಕೈ ತೊಳಿತಾ ಇದೆ. ಅದಕ್ಕೆ ನಾನು ಹೇಳೋದಿಷ್ಟೇ, ಯಾಕಂದರೆ ರೈಟ್ ಟೈಮ್ ರೈಟ್ ಡಾಕ್ಟರ್ ಅಂದರೆ, ಆರೋಗ್ಯ ಸಮಸ್ಯೆ ಬಂದಾಗ ನಾವು ನಿರ್ಲಕ್ಷ್ಯ ಮಾಡೋ ಬದಲಿಗೆ, ಒಂದು ಸಣ್ಣ ಆರೋಗ್ಯ ಸಮಸ್ಯೆ ಅಂತೇಳಿ ಭಾವಿಸೋ ಬದಲಿಗೆ ಅದನ್ನು ನಾವು ಸೂಕ್ತ ಟ್ರೀಟ್ಮೆಂಟು ಅಥವಾ ಸರ್ಜರಿಯನ್ನು ಮಾಡಿಸಿದರೆ ಆ ಆರೋಗ್ಯ ಸಮಸ್ಯೆನ ನಾವು ಆರಂಭದಲ್ಲಿಯೇ ಸರಿಪಡಿಸಿಕೊಳ್ಬೋದು. ಅದಕ್ಕೆ ನೀವು ಮಾಡಬೇಕಾಗಿದ್ದಷ್ಟೇ, ಕೇವಲ 49 ರೂಪಾಯಿ ಕೊಟ್ಟು ಒಂದು ವೈದ್ಯ ಆರೋಗ್ಯ ಕಾರ್ಡ್ನ ಪಡ್ಕೊಳ್ಳಿ. ಈ ಆರೋಗ್ಯ ಕಾರ್ಡ್ ನಿಮ್ಮ ಹತ್ರ ಇತ್ತು ಅಂದರೆ, ಯಾವುದೇ ಒಂದು ಆರೋಗ್ಯ ಸಮಸ್ಯೆ ನಿಮಗೆ ಆರಂಭದಲ್ಲೇ ಕಾಣಿಸಿಕೊಂಡ್ರೆ ತಕ್ಷಣ ನೀವು ಆ ರೈಟ್ ಟೈಮ್ ರೈಟ್ ಡಾಕ್ಟರ್ ಅಂತೀವಲ್ಲ, ಸೂಕ್ತ ಕಾಯಿಲೆಗೆ ಸೂಕ್ತ ವೈದ್ಯರನ್ನು ಭೇಟಿ ಮಾಡಿ ಸರ್ಜರಿ ಹಾಗೂ ಟ್ರೀಟ್ಮೆಂಟ್ಗಳನ್ನ ಮಾಡಿಸ್ಬೋದು. ಅದು ಕೂಡ ನಿಮಗೆ ಈ ವೈದ್ಯ ಆರೋಗ್ಯ ಕಾರ್ಡ್ ಇತ್ತು ಅಂದರೆ ರಿಯಾಯಿತಿ ದರದಲ್ಲಿ, ಅಂದರೆ 10 to 40% ರಿಯಾಯಿತಿ ದರದಲ್ಲಿ ಆಗುತ್ತೆ. ಜೊತೆಗೆ ಒಟ್ಟು ಆಸ್ಪತ್ರೆ ಬಿಲ್ ಮೇಲೆ 10% ಕ್ಯಾಶ್ ಬ್ಯಾಕ್ ಕೂಡ ಸಿಗುತ್ತೆ. ಅದಕ್ಕೆ ನಾನು ಹೇಳೋದು, ಯಾವುದೋ ಒಂದು ಸಣ್ಣ ಆರೋಗ್ಯ ಸಮಸ್ಯೆ ಬಂತು ಅಂತೇಳಿ ಬೇರೆ ಯಾರೋ ಡಾಕ್ಟರ್ ಭೇಟಿ ಆಗೋ ಬದಲೇ ಅಥವಾ ಇನ್ಯಾವುದೋ ಹೋಗಿ ಟ್ರೀಟ್ಮೆಂಟು ಸರ್ಜರಿ ಮಾಡಿಸೋ ಬದಲೇ ಆ ರೈಟ್ ಟೈಮ್ ರೈಟ್ ಡಾಕ್ಟರ್ನ ಭೇಟಿಯಾಗಿ ಟ್ರೀಟ್ಮೆಂಟು ಸರ್ಜರಿಗಳನ್ನ ಮಾಡಿಸ್ಕೊಂಡ್ರೆ ನಮ್ಮ ಆರೋಗ್ಯ ಕೂಡ ಚೆನ್ನಾಗಾಗುತ್ತೆ. ಜೊತೆಗೆ ಹಣಕಾಸು ಕೂಡ ಉಳಿತಾಯ ಆಗುತ್ತೆ. ಇವತ್ತು ನೀವು ನಿಮ್ಮ ಕುಟುಂಬದ ಪ್ರತಿಯೊಬ್ಬರು ಕೂಡ ವೈದ್ಯ ಆರೋಗ್ಯ ಕಾರ್ಡ್ನ ಪಡ್ಕೊಂಡ್ರೆ ಆರೋಗ್ಯ ಸಮಸ್ಯೆ ಬಂದಾಗ ನಿಮ್ಮ ಜೊತೆಗೆ ನಿಮ್ಮ ಕುಟುಂಬವನ್ನು ಕೂಡ ನೀವು ಕಾಪಾಡಿಕೊಳ್ಬೋದು. ಆರ್ಥಿಕ ಸಂಕಷ್ಟದಿಂದ ಕೂಡ ದೂರ ಆಗ್ಬೋದು. ನಾನು ಕೊನೆಯದ ನಿಮ್ಮ ಮಾತು ಹೇಳ್ತಾ ಇದ್ದೀನಿ, ಆರೋಗ್ಯವನ್ನು ಕಾಪಾಡುವುದಂದರೆ ನಮ್ಮ ಕುಟುಂಬದ ನಗುವನ್ನು ನಾವು ಕಾಪಾಡ್ತಿದ್ದೆ. ಅದಕ್ಕಾಗಿ ನೀವು ಹಿಂದೆ ವೈದ್ಯ ಆರೋಗ್ಯ ಕಾರ್ಡ್ನ ಪಡ್ಕೊಳ್ಳಿ. ಇದ್ರ ಬಗ್ಗೆ ನಿಮಗೆ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ನಮ್ಮ ವೆಬ್ಸೈಟ್ ಮೂಲಕ ನೀವು ಪಡ್ಕೊಳ್ಬೋದು. ಅಷ್ಟೇ ಅಲ್ಲ, ಮೊಬೈಲ್ ಆ್ಯಪ್ ಕೂಡ ಇದೆ, ಅಲ್ಲಿ ಕೂಡ ನೀವು ಸಂಪೂರ್ಣವಾದ ಮಾಹಿತಿಯನ್ನು ಪಡ್ಕೊಳ್ಬೋದು. ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಉಚಿತ ಹೆಲ್ಪ್ಲೈನ್ ನಂಬರ್ 8535 853589ಗೆ ಕರೆ ಮಾಡಿ.